ಆದರೆ ನನ್ನ ಹೆಂಡತಿಯಾಗಿ ನಿನ್ನ ಬದುಕಿನ ಮುಂದಿನ ದಾರಿ ಯಾವುದು? ಹೇಗೆ ಹೇಳಿ ಪ್ರಿಯ ಉತ್ತರವನ್ನು? ಯಾವ ಶ್ರುತಿ ಸಾರ ಶಾಸ್ತ್ರದಲ್ಲಿ ಗಂಡನ ನಂತರದಲ್ಲಿ ಹೆಂಡತಿಯ ಗತಿಯನ್ನು ಉತ್ತರ ಕೊಡ್ಲಿಲ್ವೇ? ಹೆಣ್ಣಾದವಳ ಕೈಯನ್ನ ಗಂಡು ಹಿಡಿಯುವಾಗ ಪುರುಷಾರ್ಥಗಳ ಹೆಸರಲ್ಲಿ ಕೈ ಹಿಡಿತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು. ಆದರೆ ಧರ್ಮ, ಅರ್ಥ, ಕಾಮದಲ್ಲಿ ಮಾತ್ರ ಗಂಡ ಹೆಂಡತಿಗೆ ಹೊಣೆಯೇ ಹೊರತು ಕೊನೆಯದಾದಂತ ಮೋಕ್ಷದ ಸುದ್ದಿ ಬರುವುದಿಲ್ವೇ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ, ಇದೇ ಶಾಸ್ತ್ರವಾಕ್ಯದಲ್ಲುಂಟು. ಹಾಗಿದ್ರೆ ಮೋಕ್ಷಕ್ಕೆ ಹೊಣೆ ಯಾರೇ? ಉತ್ತರ ಇರುವುದು ಒಂದೇ. ಆರ್ಯ ಸಂಸ್ಕೃತಿಗೆ ಅನುಗುಣವಾಗಿ ಹೆಣ್ಣಾದವರು ಗಂಡನ ಗತಿಯ ನಂತರ, ಸಾವಿನ ನಂತರದಲ್ಲಿ ಗಂಡ ಅಳಿದಂತಹ ಸಂದರ್ಭ ಅದೇ ಚಿತೆಯಲ್ಲಿ ಸಹಗಮನವನ್ನ ಮಾಡುವುದು. ಸ್ವಾಮಿ, ಒಂದು ಮಾತು ಹೇಳ್ತೀನಿ, ನೀರೇ ನಮ್ಮಯ್ಯ ಭಾರ ನಿನ್ನದು. ಹೇಗೆ ಅಣ್ಣನ ಪರವಾಗಿ ನೀನು ಬಂದು ಹೇಳಿದೆವು, ಪಾಂಡವರ ಬದುಕಿನ ಹೊಣೆಗಾರಿಕೆಯನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ವಾರಿ ಆಕ್ಷಗೆ ಬೀಳು, ಹೋಗಿ ಅವನಲ್ಲಿ ಹೇಳು. ತಿಳಿದು ಯುದ್ಧಕ್ಕೆ ಬಂದಾದ್ರೆ ನನ್ನ ಕಾಯಕದಲ್ಲಿ ನಾನು ಮಳಿತೇನೆ. ನಾನು ಅಳಿದು ನನ್ನ ಚಿತೆ ಆರುವ ಪೂರ್ವದಲ್ಲಿ ಸುಭದ್ರ ಸಹಗಮನವನ್ನು ಮಾಡಿ ನಮ್ಮ ಭವಿಷ್ಯದ ಮುಂದಿನ ಬದುಕನ್ನ ಇಬ್ರು ಒಂದು ಒಟ್ಟೆ ಕಳೆಯೋಣವೇ? ಸ್ವಾಮಿ, ಭಾರತದಲ್ಲಿರುವ ಪ್ರಪಂಚ ಮತ್ತು ನನಗೆ ಏಕೆ ಹೇಳಿ, ನಾನೇನು ಮಾಡಬೇಕು ಎನ್ನುವುದು ನನಗೆ ಗೊತ್ತು. ನಾನು ಆ ನಿರ್ಧಾರವನ್ನು ಮಾಡಿದ್ದೇನೆ. ಆದ್ರೆ ನಾನು ಯೋಚಿಸುವುದನ್ನೆಲ್ಲ ಸಹಜವಾಗಿ ನಾನು ತಾಯಿಯಾಗಿ ಯೋಚಿಸುವುದು. ನಾವಿಬ್ಬರು ಈ ಲೋಕದ ಯಾತ್ರೆಯನ್ನು ಮುಗಿಸದೆ ಗೊತ್ತಾದ್ರೆ ಇನ್ನು ಪ್ರಪಂಚದ ರಾಜ್ಯವನ್ನು ಸರಿಯಾಗಿ ಕಾಣದೇ ಇರುವಂತ ನಮ್ಮ ಮಗ ಅಭಿಮನ್ಯು ಅಮಾನಾಥನಾಗಿ ಏನು ಉತ್ತರ ಹೇಳಿ? ಲೋಕಕ್ಕೆ ತನ್ನೇರಿಸಿಕೊಂಡಂತಹ ಶ್ರೀಹರಿಗೆ ನಮ್ಮ ಮಗ ಒಬ್ಬ ಬಾರ ಅಲ್ವಲ್ಲ. ಚಂದ್ರ ವಂಶದ ಪುಡಿಯಾದಂತ ಅಭಿಮನ್ಯುವಿನ ಭವಿಷ್ಯವನ್ನ ಕೇಳು ಪ್ರಿಯ. ಎಲ್ಲಿ ಚಂದ್ರ ವಂಶದ ಪುಣ್ಯವನ್ನ ಕೇಳು.